ರಾಜ್ಯದಲ್ಲಿ ಪವರ್ ಸೆಂಟರ್ ಜಾಸ್ತಿ ಆಗಿದೆ ಅಂತ ಸಚಿವ ರಾಜಣ್ಣ ಏನ್ ಹೇಳಿಕೆ ಕೊಟ್ರು. ಈ ಹೇಳಿಕೆಗೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಆಡಳಿತದಲ್ಲಿ ಕಂಟ್ರೋಲ್ ಕಳ್ಕೊಂಡಿಲ್ಲ, ಹೈಕಮಾಂಡ್ ಇದೆ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಸಚಿವ ರಾಜಣ್ಣ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ತಿರುಗೇಟಿದು. ಆಡಳಿತದಲ್ಲಿ ಯಾವುದೇ ಹಿಡಿತ ಕಳ್ಕೊಂಡಿಲ್ಲ, ಹೈಕಮಾಂಡ್ ಎಲ್ಲವನ್ನ ನೋಡ್ಕೊಳ್ಳುತ್ತೆ, ನಾನು ಎಲ್ಲರ ಜೊತೆ ಮಾತಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎನ್ ರಾಜಣ್ಣ ಅವರ ಸ್ಟೇಟ್ಮೆಂಟ್ ನ ನಂತರ ಡಿಕೆ ಶಿವಕುಮಾರ್ ಕೊಟ್ಟಂತ ಪ್ರತಿಕ್ರಿಯೆ ಇದು. ಸಿಎಂ ಕಂಟ್ರೋಲ್ ಕಂಡ್ಕೊಂಡಿಲ್ಲ, ಆಡಳಿತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ತಾವೇ ಮಾಧ್ಯಮದವರೇ ಅದಕ್ಕೊಂದು ಬ್ಲೋಕ್ ಮಾಡ್ತಿದ್ದಾರೆ. ಸಿಎಂ ಕಂಟ್ರೋಲ್ ಕಂಡ್ಕೊಂಡಿಲ್ಲ, ಆಡಳಿತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ತಾವೇ ಮಾಧ್ಯಮದವರೇ ಅದಕ್ಕೊಂದು ಬ್ಲೋಕ್ ಮಾಡ್ತಿದ್ದಾರೆ. ಸಿಎಂ ಕಂಟ್ರೋಲ್ ಕಂಡ್ಕೊಂಡಿಲ್ಲ, ಆಡಳಿತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ತಾವೇ ಮಾಧ್ಯಮದವರೇ ಅದಕ್ಕೊಂದು ಬ್ಲೋಕ್ ಮಾಡ್ತಿದ್ದಾರೆ. ಸಿಎಂ ಕಂಟ್ರೋಲ್ ಕಂಡ್ಕೊಂಡಿಲ್ಲ, ಆಡಳಿತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ತಾವೇ ಮಾಧ್ಯಮದವರೇ ಅದಕ್ಕೊಂದು ಬ್ಲೋಕ್ ಮಾಡ್ತಿದ್ದಾರೆ. ಭಾರಿ ಬದಲಾವಣೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಸಚಿವ ಕೆಎನ್ ರಾಜಣ್ಣ ಕೊಟ್ಟಿದ್ದು ಯಾಕೆ? ರಾಜಣ್ಣ ಅವರು ಹೇಳಿದಂತ ಆಶ್ಚರ್ಯಕರ ಬದಲಾವಣೆ ಅಂದ್ರೆ ಏನದು? ಸೆಪ್ಟೆಂಬರ್ ತನಕ ನೋಡಿ, ಗಾಳಿ ಜೋರಾಗಿ ಬೀಸ್ತಾ ಇದೆ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಆಶ್ಚರ್ಯಕರ ಬದಲಾವಣೆ ಆಗುತ್ತೆ ಅಂತ. ಏನ್ ಹಾಗಾದ್ರೆ ಅದು? ಸೆಪ್ಟೆಂಬರ್ ಕಳೀಲಿ ನೋಡುವಂತ್ರಿ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಸರ್ಕಾರದಲ್ಲಿ ಬದಲಾವಣೆಯಾ ಅಥವಾ ಕಾಂಗ್ರೆಸ್ನಲ್ಲ? ಸಿದ್ದರಾಮಯ್ಯನವರ ಆಪ್ತ ರಾಜಣ್ಣ ಬಾಯಲ್ಲಿ ಬಂದಿರುವಂತ ಈ ಮಾತು ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಭಾರಿ ಬದಲಾವಣೆ ಅಂತ ಕೆಎನ್ ರಾಜಣ್ಣ ಯಾಕೆ ಹೇಳಿದ್ರು? ಅಕ್ಟೋಬರ್ಗೆ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಕ್ಟೋಬರ್ ಟಾರ್ಗೆಟ್ ಕೊಟ್ಟಿರೋದು ಡಿಕೆ ಶಿವಕುಮಾರ್. ಹೈಕಮಾಂಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಡಿಕೆಶಿ ಟಾರ್ಗೆಟ್ ನ ಬೆನ್ನಲ್ಲೇ ರಾಜಣ್ಣ ಬದಲಾವಣೆಯ ಮಾತುಗಳನ್ನ ಆಡ್ತಿದ್ದಾರೆ. ರಾಜಣ್ಣ ಹೇಳಿಕೆಗೂ ಅಧಿಕಾರ ಹಂಚಿಕೆಗೂ ಏನಾದ್ರೂ ಲಿಂಕ್ ಇದೆಯಾ? 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವದ ಫೈಟ್ ಶುರುವಾಗತ್ತಾ? ಆ ಲಕ್ಷಣಗಳು ಕಾಣಿಸ್ತಾ ಇದೆ ರಾಜಣ್ಣ ಅವರ ಈ ಹೇಳಿಕೆಯಿಂದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್, ಈ 2 ವರ್ಷದಲ್ಲಿ ಕಾಂಗ್ರೆಸ್ ಸಾಕಷ್ಟು ಸವಾಲುಗಳನ್ನ ಎದುರಿಸಿದೆ, ಆರೋಪಗಳನ್ನ ಎದುರಿಸ್ತಾ ಇದೆ, ಭ್ರಷ್ಟಾಚಾರದ ಆರೋಪ ಇದೆ, ಅದೆಲ್ಲದರ ನಡುವೆ ಆಗ್ತಾ ಇರುವಂತಹ ಡೆವಲಪ್ಮೆಂಟ್. ಕೆಎನ್ ರಾಜಣ್ಣ ಅವರೇ ಈ ತರದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಏನೋ ಇದೆ ಮುಂದೆ ಅಂತ ಅರ್ಥನ? ಏನ್ ಬದಲಾವಣೆ, ಏನ್ ಆಶ್ಚರ್ಯಕರ ಚೇಂಜಸ್ ಆಗುತ್ತೆ? ಶ್ವೇತಾ, ಕೆಎನ್ ರಾಜಣ್ಣ 2 ತಿಂಗಳ ಕಾಲ ಸುಮ್ಮನಿದ್ರು. ಆದರೆ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾದ ಮೇಲೆ ಇವತ್ತು ಏಕಾಏಕಿ ಬೆಳಗ್ಗೆ ಸಚಿವ ಕೆಎನ್ ರಾಜಣ್ಣ ನೀಡಿರ್ತಕ್ಕಂಥ ಹೇಳಿಕೆ ಅತ್ಯಂತ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕಂದರೆ ಕಳೆದ 1 ವಾರದ ಬೆಳವಣಿಗೆಗಳನ್ನು ನೋಡಿದಾಗ ಒಬ್ಬರಾದ ಮೇಲೆ ಒಬ್ಬರಂತೆ ಶಾಸಕರು ಬಹಿರಂಗ ಹೇಳಿಕೆಗಳನ್ನು ನೀಡಲಿಕ್ಕೆ ಆರಂಭಿಸಿದರು. ಅದು BR ಪಾಟೀಲ್ರಿಂದ ಆರಂಭವಾಯಿತು. ಬೇಳೂರು ಗೋಪಾಲಕೃಷ್ಣ ಮಾತಾಡಿದರು, ರಾಜು ಕಾಗೆ ಮಾತಾಡಿದರು, NY ಗೋಪಾಲಕೃಷ್ಣ ಮಾತನಾಡಿದರು. ಅದಾದಮೇಲೆ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸದ ನಂತರ ಇವತ್ತು ಕೆಎನ್ ರಾಜಣ್ಣ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ರಾಜ್ಯದಲ್ಲಿ 2 ಪವರ್ ಸೆಂಟರ್ಗಳಿವೆ. ಮೊದಲನೇ ಅವಧಿಯಲ್ಲಿ ಕೇವಲ ಸಿದ್ದರಾಮಯ್ಯನವರು ಪವರ್ ಸೆಂಟರ್ ಆಗಿದ್ದರು. ಈಗ ಅನೇಕ ಪವರ್ ಸೆಂಟರ್ಗಳಿವೆ ಅನ್ನೋದನ್ನು ಹೇಳುವುದರ ಜೊತೆಗೆ ಕೆಎನ್ ರಾಜಣ್ಣ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನವೆಂಬರ್ನ ಡಿಕೆ ಶಿವಕುಮಾರ್ ಅವರ ಗಡುವು ಏನಿದೆ, ನವೆಂಬರ್ 15-16ರ ಗಡುವು, ಅದಕ್ಕಿಂತ ಮುಂಚೆ ಸೆಪ್ಟೆಂಬರ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಗಾಳಿ ಬೀಸಲಿದೆ ಅಂತಕ್ಕಂಥ ಹೇಳಿಕೆ ನೀಡುವುದರ ಮೂಲಕ ಅವರು ಯಾರನ್ನ ಎಚ್ಚರಿಸ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಸ್ವಾಭಾವಿಕವಾಗಿ ಮೂಡುತ್ತೆ. ಯಾಕಂದರೆ ನವೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪ್ರಯತ್ನ ಹೊಸತೇನಲ್ಲ. 2023ರ ಮೇನಲ್ಲಿ ಅಧಿಕಾರ ಬಂದ ನಂತರವೇ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮತ್ತು ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಮಾಡುವಾಗಲೇ ಹೈಕಮಾಂಡ್ ಕೆಲ ಭರವಸೆಗಳನ್ನು ಕೊಟ್ಟಿದೆ ಅನ್ನೋದನ್ನು ಕಳೆದ 6 ತಿಂಗಳ ಹಿಂದೆ ಡಿಕೆ ಶಿವಕುಮಾರ್ ಆಂಗ್ಲ ಚಾನೆಲ್ ಒಂದಕ್ಕೆ ಸ್ಪಷ್ಟಪಡಿಸಿದರು. ಹೀಗಾಗಿ ನವೆಂಬರ್ನ ಗಡುವಿಗೆ ಡಿಕೆ ಶಿವಕುಮಾರ್ ಕಾಯ್ತಾ ಇದ್ದಾಗ ಇನ್ನೊಂದು ಬಣದ ಅಂದರೆ ಸಿದ್ದರಾಮಯ್ಯನವರು ಮತ್ತು ಸತೀಶ್ ಜಾರಕಿಹೊಳಿ ಅವರ ಹತ್ತಿರ ಆಗಿರ್ತಕ್ಕಂಥ
ಎನ್ ರಾಜಣ್ಣ ಅವರು ಸೆಪ್ಟೆಂಬರ್ನಲ್ಲಿ ಬದಲಾವಣೆಯ ಗಾಳಿ ಬೀಸಲಿದೆ ಅಂತಕ್ಕಂಥದ್ದನ್ನು ಹೇಳಿರೋದು ಏನನ್ನ ಉದ್ದೇಶಿಸಿ ಅಂತಕ್ಕಂಥ ಕುತೂಹಲ ಮೂಡುವುದು ಸಹಜ. ಒಂದು ಸಾರ್ವಜನಿಕರಿಗೆ, ಪತ್ರಕರ್ತರಿಗೆ, ರಾಜಕೀಯ ವಲಯದಲ್ಲಿ ಒಂದು ಕುತೂಹಲ ಇರೋದು ಬೇರೆ. ಬಟ್ ಕಾಂಗ್ರೆಸ್ನ ಹೈಕಮಾಂಡ್ಗೆ ಏನಾದರೂ ಅವ್ರು ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದಾರಾ ಅಂತಕ್ಕಂಥದ್ದು ಅವರ ಹೇಳಿಕೆಯಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಈ ರೀತಿಯ ವಿಶ್ಲೇಷಣೆಗಳು ಕೇಳಿ ಬರ್ತವೆ ಅಂತಂದರೆ ಶ್ವೇತಾ, ಮಧ್ಯಪ್ರದೇಶದಲ್ಲಿ ಏನು ನಡೀತು, ಜ್ಯೋತಿರಾದಿತ್ಯ ಸಿಂಧಿಯಾ ವರ್ಸಸ್ ಕಮಲ್ನಾಥ್ನ ಸಂದರ್ಭದಲ್ಲಿ, ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್ ಸಂದರ್ಭದಲ್ಲಿ ಏನು ನಡೀತು, ಛತ್ತೀಸ್ಗಢದಲ್ಲಿ ಆಗ ಭೂಪೇಶ್ ಬಘೇಲ್ ವರ್ಸಸ್ TN ಸಿಂಗ್ದೇವ್ ಪ್ರಕರಣದಲ್ಲಿ ಏನು ನಡೀತು ಅಂತಕ್ಕಂಥದ್ದು ಮುಂದಿರ್ತಕ್ಕಂಥ ಸಂದರ್ಭದಲ್ಲಿ KN ರಾಜಣ್ಣ ಸೆಪ್ಟೆಂಬರ್ನಲ್ಲೇ ಬದಲಾವಣೆಯ ಗಾಳಿ ಬೀಸಲಿದೆ, ಏನೋ ಬದಲಾವಣೆ ಆಗಲಿದೆ ಅಂತಕ್ಕಂಥದ್ದನ್ನು ಹೇಳಿರೋದು ಕುತೂಹಲವನ್ನಂತರೂ ಮೂಡಿಸುತ್ತೆ. ಜೊತೆಗೆ ನನಗನ್ಸಿರುವ ಪ್ರಕಾರ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿಯ ಪರೋಕ್ಷ ಸಂದೇಶವನ್ನು ಕೊಡಲಿಕ್ಕೆ ಏನಾದರೂ ಬಯಸ್ತಾ ಇದ್ದಾರಾ, ಅದು ಸಿದ್ದರಾಮಯ್ಯನವರ ದೆಹಲಿ ಯಾತ್ರೆಯ ನಂತರ ಅಂತಕ್ಕಂಥ ಪ್ರಶ್ನೆ ಮೂಡೋದು ಸ್ವಾಭಾವಿಕ. ಪ್ರಶಾಂತ್, ಈಗ DK ಶಿವಕುಮಾರ್ ಕೊಟ್ಟಂತ ಅಕ್ಟೋಬರ್ ಡೆಡ್ಲೈನ್ ಈ ಹಿಂದೆನೂ ಬಹಳಷ್ಟು ಸಲ ಚರ್ಚೆ ಆಗಿದೆ. 2.5 ವರ್ಷ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಈ ಹಿಂದೆನೂ DK ಶಿವಕುಮಾರ್ ಅದ್ರ ಬಗ್ಗೆ ಮಾತಾಡಿದ್ರು. ಅಕ್ಟೋಬರ್ ಹತ್ರ ಬರ್ತಾ ಇದೆ. KN ರಾಜಣ್ಣ ಈಗ ಸೆಪ್ಟೆಂಬರ್ನಲ್ಲಿ ಬಿರುಗಾಳಿ ಅಂತಿರೋದು ಅದರ ಮುನ್ಸೂಚನೆನ, ಅದು ಲಿಂಕ್ ಇದೆ ಅಂತ ಅನ್ಸುತ್ತಾ? ನೋಡಿ, ಅದರ ಲಿಂಕ್ ಇರೋದಕ್ಕಿಂತ KN ರಾಜಣ್ಣ 2019ರಲ್ಲಿ ಏನು ಕರ್ನಾಟಕದಲ್ಲಿ ನಡೀತು ಆ ರೀತಿಯ ಬೆಳವಣಿಗೆಗಳತ್ತೇನಾದರೂ ಹಿಂಟ್ ಮಾಡ್ತಾ ಇದ್ದಾರಾ, ವಿ ಡೋಂಟ್ ನೋ. ಆದರೆ ಅವರ ಹೇಳಿಕೆಯಿಂದ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು ನವೆಂಬರ್ 15 ಅಥವಾ ಅಕ್ಟೋಬರ್ ಎಂಡ್ ನವೆಂಬರ್ 15 DK ಶಿವಕುಮಾರ್ ಅವರ ಡೆಡ್ಲೈನ್ ಏನಿದೆ ಅದಕ್ಕೂ ಮುಂಚೆ ಕೆಲ ಬದಲಾವಣೆ ಬೀಸಬಹುದು ಅಂತಕ್ಕಂಥದ್ದನ್ನು KN ರಾಜಣ್ಣ ಹೇಳಿರೋದು ನಿಶ್ಚಿತವಾಗಿ ಕುತೂಹಲವನ್ನಂತೂ ಉಂಟು ಮಾಡುತ್ತೆ. ಮತ್ತು ಇನ್ನೊಂದು ಕಡೆಗೆ ಕಾಂಬ್ಯಾಟಿವ್ BJP ಇದೆ. ಇವೆಲ್ಲವೂ ಕೂಡ ನೋಡಿ ಜೊತೆಗೆ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು. ಆ ಸಂದರ್ಭದಲ್ಲಿ BJP ಹೈಕಮಾಂಡ್ ಏನು ಯೋಚನೆ ಮಾಡುತ್ತೆ, ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ವಿರುದ್ಧ ಇರ್ತಕ್ಕಂಥ ಬಣ ಏನು ಯೋಚನೆ ಮಾಡುತ್ತೆ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಯಾವ ರೀತಿಯಾಗಿರ್ತಕ್ಕಂಥ ಒಡಂಬಡಿಕೆಗಳು ನಡೀಬಹುದು ಅಂತಕ್ಕಂಥದ್ದು ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಮುಂದಿನ ರಾಜಕೀಯ ಬೆಳವಣಿಗೆಗಳ ಮೇಲೆ. ಆದರೆ KN ರಾಜಣ್ಣ ನೀಡಿರ್ತಕ್ಕಂಥ ಹೇಳಿಕೆ ಮತ್ತು ಅದಕ್ಕೆ DK ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಉತ್ತರ ಅದು ಕೂಡ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಹಾಕಿದ್ದಾರೆ. ಹೀಗಾಗಿ ನಿಶ್ಚಿತವಾಗಿ ಶ್ವೇತಾ, ಈ KN ರಾಜಣ್ಣ ಅವರ ಹೇಳಿಕೆ, ಕಳೆದ 4-5 ದಿನಗಳಲ್ಲಿ ಶಾಸಕರ ಹೇಳಿಕೆಗಳನ್ನು ನೋಡಿದಾಗ ಬಣಗಳ ರಾಜಕಾರಣ ದಿನದಿಂದ ದಿನಕ್ಕೆ ಉಲ್ಬಣವಾಗುತ್ತೆ ಹೊರತು ಅದು ಡೈ ಡೌನ್ ಆಗಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಶ್ವೇತಾ, ಓಕೆ, ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಯನ್ನೇ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನೋಡ್ತಾ ಇದೆ. ಶಾಸಕರುಗಳು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್, ಯಾರೇ ಆಗ್ಲಿ ಬಹಿರಂಗವಾಗಿ ಮಾತಾಡಬೇಡಿ ಅಂತ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಸಮಸ್ಯೆ ಇದ್ರೆ ನೇರವಾಗಿ ಬಂದು ನನ್ನ ಹತ್ರ ಮಾತಾಡಿ, ಮಾಧ್ಯಮದ ಮುಂದೆ ಅಲ್ಲ ಅಂತ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರುವಾಗ ಸಿದ್ದು ಆಪ್ತನೇ ಬಂದ್ಬಿಟ್ಟು ಮಾಧ್ಯಮದ ಮುಂದೆ ಈ ತರದ ಸ್ಟೇಟ್ಮೆಂಟ್ ಕೊಟ್ಟು ಬಹಳ ದೊಡ್ಡ ಗೊಂದಲ ಸೃಷ್ಟಿ ಏನಾಗಿದೆ. ಈ ಬೆಳವಣಿಗೆ ಬಗ್ಗೆ ಹಾಗಾದ್ರೆ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು? ಶ್ವೇತಾ, ನನಗನ್ಸುತ್ತೆ ಇದು ಗೊಂದಲಕ್ಕಿಂತ ಕೆಲ ಹಿಂಟ್ಗಳನ್ನು, ಕೆಲ ಎಚ್ಚರಿಕೆಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಆಗಿರುತ್ತೆ. ನೋಡಿ, ಈಗ ಪರಮೇಶ್ವರ್ ಮನೆಯಲ್ಲಿ ದಲಿತ ಶಾಸಕರ ಸಭೆ ನಡಿಬೇಕಿತ್ತು. DK ಶಿವಕುಮಾರ್ ದಿಲ್ಲಿಗೆ ಹೋದ್ರು, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತಂದ್ರು, ಪರಮೇಶ್ವರ್ ಮನೆಯಲ್ಲಿ ನಡಿಬೇಕಿದ್ದ ದಲಿತ ಶಾಸಕರ ಸಭೆಯನ್ನು ರದ್ದುಪಡಿಸಿದ್ರು. ಅದಕ್ಕಿಂತ ಮುಂಚೆ ರಾಜಣ್ಣ, ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ಸ್ವತಃ ಪರಮೇಶ್ವರ್ ಅನೇಕ ಹೇಳಿಕೆಗಳನ್ನು ನೀಡ್ತಾ ಇದ್ರು. 1 ತಿಂಗಳು ಸ್ಟಾಪ್ ಆಯಿತು. ಅಗೇನ್ ಕಾಲ್ ತುಳಿತದ ಪ್ರಕರಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಏಕಪಕ್ಷೀಯ ತೀರ್ಮಾನವನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯನ್ನೇ ತೆಗಿತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತು. ಆ ಪ್ರಕರಣದಲ್ಲೂ DK ಶಿವಕುಮಾರ್ ಜಯ ಆಯಿತು. ಈಗ ಇಡೀ ಒಂದು ಶಾಸಕರ ಅಸಮಾಧಾನದ ಪ್ರಕರಣದಲ್ಲೂ ಕೂಡ BR ಪಾಟೀಲ್ ಒಬ್ಬರನ್ನ ಬಿಟ್ಟರೆ ಬೇಳೂರು ಗೋಪಾಲಕೃಷ್ಣ, ರಾಜು ಕಾಗೆ, NY ಗೋಪಾಲಕೃಷ್ಣ ಇವರೆಲ್ಲರೂ DK ಶಿವಕುಮಾರ್ಗೆ ಹತ್ತಿರದವರು ಅನ್ನುವುದರ ಜೊತೆಗೆ BR ಪಾಟೀಲ್ರು DK ಶಿವಕುಮಾರನ್ನ ಭೇಟಿಯಾಗಿರ್ತಕ್ಕಂಥ ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ಇದು ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಯ ವಿಚಾರ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಹೋಯಿತು. ಈಗ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ಬಂದ ಮೇಲೆ KN ರಾಜಣ್ಣ ನೀಡಿರ್ತಕ್ಕಂಥ ಹೇಳಿಕೆ ಒಂದು ಗೊಂದಲವನ್ನಂತರೂ ನಿಶ್ಚಿತವಾಗಿ ಮೂಡಿಸುತ್ತೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಕರ್ನಾಟಕದ ರಾಜಕಾರಣದಲ್ಲಿ ಇವೆಂಟ್ಫುಲ್ ಪೊಲಿಟಿಕಲ್ ಡೇಸ್ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಎಸ್, ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.